ಭಗವದ್ಗೀತೆ ಶ್ಲೋಕದಲ್ಲಿ ಕೃಷ್ಣನು ನಾನೇ ದೇವರು ಎಂದು ಹೇಳಿಕೊಂಡಿದ್ದಾನೆ. ಭಗವದ್ಗೀತೆ ಶ್ಲೋಕಗಳಲ್ಲಿ ಎಲ್ಲೂ ಕೂಡ ಜಗದ್ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ನಾನು ದೇವರು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಯಾವ ಶ್ಲೋಕ ಯಾವುದೇ ಅಧ್ಯಾಯ ತಗೊಳ್ಳಿ, ನಿಮಗೆ ಓದಕ್ಕೆ ಬಂದರೆ ನೀವು ಆ ಸ್ಯಾನ್ಸ್ಕ್ರಿಟಲ್ಲಿರ್ತಕ್ಕಂಥದ್ದನ್ನು ಓದ್ರಿ. ನಿಮಗೆ ಓದಲಿಕ್ಕೆ ಬರಲಿಲ್ಲ ಅಂತಂದರೆ ಬೇರೆಯವ್ರ ಕೈನಲ್ಲಿ ಯಾರಾರ ಸ್ಯಾನ್ಸ್ಕ್ರಿಟು ಮತ್ತು ಕನ್ನಡ ಎರಡೂ ಗೊತ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಚರ್ಚೆ ಮಾಡಿರಿ. ಒಂದೊಂದು ಶಬ್ದವನ್ನು ಕೂಡ ಓದಿಸಿ ನೀವು ಚರ್ಚೆ ಮಾಡಿರಿ. ಶ್ರೀಕೃಷ್ಣ ಎಲ್ಲೂ ಕೂಡ ನಾನೇ ದೇವರು ಅಂತ ಯಾವ ಶ್ಲೋಕದಲ್ಲಿ ಒಂದು ಶಬ್ದದಲ್ಲೂ ಕೂಡ ಹೇಳಿಲ್ಲ. ಶ್ರೀಕೃಷ್ಣ ಒಬ್ಬ ಪ್ರವಾದಿ, ಶ್ರೀಕೃಷ್ಣ ಒಬ್ಬ ಜಗದ್ಗುರು, ಶ್ರೀಕೃಷ್ಣ ಒಬ್ಬ ಜ್ಞಾನ ಸಂದೇಶ ವಾಹಕ. ದೇವರು ಏನು ಮಾಡ್ತಾನೆ ಅಂತಂದರೆ ಈ ಜಗತ್ತಿಗೆ ಅವನ ಜ್ಞಾನವನ್ನು ಕೊಡಲಿಕ್ಕೆ ಅವನು ಹೆಂಗಿದ್ದಾನೆ, ಆ ಪರಮಾತ್ಮ ಶಿವ, ಆ ನಿರಾಕಾರ ಶಿವ ಸೃಷ್ಟಿಕರ್ತ ಹೆಂಗಿದ್ದಾನೆ ಅಂತ ಹೇಳ್ಬಿಟ್ಟು ಜನಕ್ಕೆ ಪರಿಚಯ ಮಾಡಬೇಕಲ್ಲ. ಆ ಪರಿಚಯ ಮಾಡೋದ್ರ ಜೊತೆಗೆ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಅವರ ರೀತಿ ನೀತಿಗಳು ಹೇಗೆ ಇರಬೇಕು ಅಂತಕ್ಕಂಥ ಜ್ಞಾನ ಕೊಡಬೇಕಲ್ಲ. ಆ ಜ್ಞಾನ ಕೊಡಲಿಕ್ಕೋಸ್ಕರ ಈ ಪ್ರವಾದಿಗಳನ್ನು, ಜ್ಞಾನ ಸಂದೇಶ ವಾಹಕರನ್ನು ಆ ಪರಮಾತ್ಮ ಶಿವ, ನಿರಾಕಾರ ಶಿವ ಆಯ್ಕೆ ಮಾಡ್ಕೊಳ್ತಾನೆ. ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ಜ್ಞಾನ ಸಂದೇಶಗಳನ್ನು ಈ ಜಗತ್ತಿಗೆ ಕೊಡ್ತಾ ಬಂದಿದ್ದಾನೆ. ಮೊದಲಿಂದಲೂ ಕೂಡ ಅನೇಕ ಗ್ರಂಥಗಳನ್ನು ಈ ಜಗತ್ತಿಗೆ ಕೊಡಲ್ಪಟ್ಟಿದೆ. ಯೇಸು ಬರ್ತಾನೆ, ಮಹಮ್ಮದ್ ಪೈಗಂಬರ್ ಬರ್ತಾರೆ, ಬಸವಣ್ಣ ಬರ್ತಾರೆ, ಆಮೇಲೆ ಬುದ್ಧ ಬರ್ತಾನೆ, ಮಹಾವೀರ ಬರ್ತಾನೆ, ಬೇಕಾದಷ್ಟು ಜನ ಬರ್ತಾರೆ. ಎಲ್ಲರೂ ಕೂಡ ಧರ್ಮಗ್ರಂಥಗಳನ್ನು ಕೊಡ್ತಾರೆ. ಅದರಲ್ಲಿ ದೇವರ ಸಂದೇಹಗಳನ್ನು ಕೊಡ್ತಾರೆ. ಅವರು ಏನು ಸಂದೇಶಗಳನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅವರು ಯಾರೂ ಕೂಡ ನಾವು ದೇವರು ಅಂತ ಹೇಳ್ಕೊಂಡಿಲ್ಲ. ಯೇಸು ಕ್ರಿಸ್ತ ಅಷ್ಟು ದೊಡ್ಡ ಗ್ರಂಥವನ್ನು ಕೊಟ್ಟರು, ಬೈಬಲ್, ಅವರು ಎಲ್ಲೂ ಕೂಡ ನಾನು ದೇವರಂತ ಹೇಳ್ಕೊಂಡಿಲ್ಲ. ಮಹಮ್ಮದ್ ಪೈಗಂಬರ್ಗಂತ ಹಿಂದೆ ಈಸಾ, ಮೂಸಾ, ಇಬ್ರಾಹಿಂ ಅನ್ನೋರು ಕೂಡ ಇದ್ದರು. ಅವರು ತೌರಾತು, ಏಂಜಲ್ಲು ಅಂತಕ್ಕಂಥ ಧರ್ಮಗ್ರಂಥಗಳನ್ನು ಕೊಟ್ಟರು ಕುರಾನಿಗೆ ಮುಂಚೆ. ಕುರಾನ್ ಬಂದ ನಂತರ ಕೂಡ ಕುರಾನಲ್ಲೂ ಕೂಡ ಮಹಮ್ಮದ್ ಪೈಗಂಬರ್ ಹೇಳ್ತಾರೆ, ನಾನು ಒಬ್ಬ ಧರ್ಮ ಸಂದೇಶವಾಹಕ ಅಷ್ಟೇ, ನಾನು ದೇವರಲ್ಲ, ನನ್ನನ್ನು ಯಾರೂ ದೇವರ ಒಂದು ಸ್ಥಾನಕ್ಕೆ ಹಿಡಬೇಡಿ, ನನ್ನನ್ನು ನೀವು ನನ್ನನ್ನು ಒಂದು ಗುರು ಸ್ಥಾನದಲ್ಲಿ ನೋಡಿರಿ, ಇಲ್ಲ ಅಂತಂದರೆ ಒಂದು ಭಕ್ತ ಸ್ಥಾನದಲ್ಲಿ ನೋಡಿರಿ. ಬಸವಣ್ಣವರು ಹೇಳ್ತಾರೆ ಹಾಗೇ, ನನಗೊಂದು ಭಕ್ತ ಸ್ಥಾನ, ಒಂದು ದಾಸ, ದೇವರ ದಾಸನಾಗಿ ನನ್ನ ನೋಡಿರಿ, ಆದರೆ ನನ್ನನ್ನು ದೇವರ ಸ್ಥಾನಕ್ಕೆ ಹಿಡಬೇಡಿ ಅಂತ ಹೇಳ್ಬಿಟ್ಟು ಮಹಮ್ಮದ್ ಪೈಗಂಬರ್ ಕೂಡ ಹೇಳ್ತಾರೆ, ಬುದ್ಧ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ನಾವು ಕೃಷ್ಣನನ್ನು ಭಾರತ ದೇಶದಲ್ಲಿ ದೇವರ ಸ್ಥಾನಕ್ಕೆ ಇಟ್ಬಿಟ್ಟಿದ್ದೀವಿ. ಶ್ಲೋಕದಲ್ಲಿ, ಭಗವದ್ಗೀತೆ ಶ್ಲೋಕದಲ್ಲಿ ಎಲ್ಲೂ ಕೂಡ ಕೃಷ್ಣ ನಾನೇ ಗುರು ಅಂತಲೂ ಹೇಳಿಲ್ಲ, ಅಥವಾ ನಾನೇ ದೇವರು ಅದನ್ನು ಕೂಡ ಹೇಳಿಲ್ಲ. ಒಬ್ಬ ನಿರಾಕಾರ ಪರಮಾತ್ಮ ಈಶ್ವರ ಇದ್ದಾನೆ. ಈಶ್ವರ ಅಂತಂದರೆ ನೀವು ಆಮೇಲೆ ಪಾರ್ವತಿಪತಿ ಅನ್ಕೋಬೇಡ್ರಿ, ಪಾರ್ವತಿಪತಿ ಅಲ್ವೇ ಅಲ್ಲ. ಈಶ್ವರ ಅಂತಂದರೆ ಸರ್ವೇಶ್ವರ, ಈ ಎಲ್ಲ ಜಗತ್ ಸೃಷ್ಟಿ ಮಾಡಿದಂಥವನು, ಈ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡಿ ನಡೆಸ್ತಾ ಇರ್ತಕ್ಕಂಥವನಿಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈಶ್ವರ ಅಂತ ಕರೀತಾರೆ. ಆ ಈಶ್ವರನೊಬ್ಬ ಇದ್ದಾನೆ, ಅವನು ನಿರಾಕಾರ, ಅವನು ಜ್ಯೋತಿ ಸ್ವರೂಪ, ಅವನು ಸೃಷ್ಟಿಯ ಸಮಷ್ಟಿಯ ಒಡೆಯ, ಅವನೇ ಕಾರಣಕರ್ತ ಅಂತ ಹೇಳ್ತಾನೆ ಹೊರತು ಶ್ರೀಕೃಷ್ಣ ಎಲ್ಲೂ ಕೂಡ ನಾನೇ ದೇವರು ಅಂತ ಹೇಳೇ ಇಲ್ಲ. ಆದರೆ ಭಗವದ್ಗೀತೆಯ ವಿಮರ್ಶಕರಿದ್ದಾರಲ್ಲ, ಭಾವಾರ್ಥಗಳನ್ನು ಬರೀತಾರಲ್ಲ, ಆ ಭಾವಾರ್ಥಗಳನ್ನು ಬರೆಯೋರು ಏನು ಮಾಡ್ತಾರೆ ಅಂತಂದರೆ ಎಲ್ಲವನ್ನು ಕೂಡ ಇವರ ಮನಸೋ ಇಚ್ಛೆ ಬರೆದು ಬಿಡ್ತಾರೆ. ಅಲ್ಪಜ್ಞಾನಿಗಳ ರೀತಿಯಲ್ಲಿ ಇವರ ಮನಸೋ ಇಚ್ಛೆ ಬರೆದು ಪರಮಾತ್ಮನ ಸ್ಥಾನಕ್ಕೆ, ಅಂದರೆ ಶಿವನ ಸ್ಥಾನಕ್ಕೆ ಕೃಷ್ಣನನ್ನು ತಗೊಂಡೋಗಿ ಇಟ್ಬಿಡ್ತಾರೆ. ಕೃಷ್ಣನೇ ದೇವರು, ಕೃಷ್ಣನೇ ಈ ಜಗತ್ತನ್ನು ರಚಿಸಿದವನು, ಈ ಕೃಷ್ಣನೇ ಅವನು ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಎಂಬುದಾಗಿ ಇಲ್ಲಿ ವಿಮರ್ಶಕರು ಮತ್ತು ಶ್ಲೋಕ ಅನುವಾದಕರಿದ್ದಾರಲ್ಲ, ಈ ವಿಮರ್ಶಕರು ಮತ್ತು ಈ ಶ್ಲೋಕ ಅನುವಾದಕರು ಅವರು ಕೃಷ್ಣನನ್ನು ದೇವರಾಗಿ ಅವರ ವಿಮರ್ಶೆ ಮಾಡುವಾಗ, ತರ್ಜುಮೆ ಮಾಡುವಾಗ ಮಾಡಿದ್ದಾರೆ ಹೊರತು ಎಲ್ಲೂ ಕೂಡ
ಕೃಷ್ಣ ನಾನು ದೇವರು ಅಂತ ಹೇಳೇ ಇಲ್ಲ. ಈ ಸೃಷ್ಟಿಯ ವಸ್ತುಗಳನ್ನೆಲ್ಲ ದೇವರು ಮಾಡಿಬಿಟ್ಟಿದ್ದಾರೆ. ಈ ಸೃಷ್ಟಿಲಿ ಏನೇನು ನೋಡ್ತಾ ಇದ್ದೀವೋ ನಾವು, ಸೂರ್ಯನ ದೇವರು ಮಾಡಿದ್ರು, ಚಂದ್ರನ ದೇವರು ಮಾಡಿದ್ರು, ಮರ ಗಿಡಗಳನ್ನು ದೇವರು ಮಾಡಿದ್ರು, ಮೃಗಗಳನ್ನು ದೇವರು ಮಾಡಿದ್ರು, ವ್ಯಕ್ತಿಗಳನ್ನು ದೇವರು ಮಾಡಿದ್ರು, ಎಲ್ಲ ವಿಮರ್ಶಕರು ಬರೆದಿರೋದೇ ಹೊರತು ಶ್ಲೋಕಗಳಲ್ಲಿ ಎಲ್ಲೂ ಇಲ್ಲ. ಅದು ನೀವು ನೋಡೋದಾದರೆ ಒರಿಜಿನಲ್ಲು ಶ್ಲೋಕಗಳು ನೋಡಬೇಕು. ಆ ಶ್ಲೋಕಗಳ್ನೂ ಕೂಡ ತಿದ್ದುಬಿಟ್ಟಿದ್ದಾರೆ. ಇವರು ಮನೋಹಿಚ್ಛೆ ತಿದ್ದುಬಿಟ್ಟಿದ್ದಾರೆ. ನಾನು ಭಗವದ್ಗೀತೆ ಓದುವಂತಹ ಸಂದರ್ಭದಲ್ಲಿ ಕೆಲವು ಶ್ಲೋಕಗಳು ನೋಡಿದಾಗ ಬಹಳ ದುಃಖ ಆಯಿತು. ಆ ಶ್ಲೋಕಗಳಲ್ಲಿ ಬರೆದಿದ್ದಾರೆ, ನೀವು ಬ್ರಾಹ್ಮಣರಿಗೆ ಬೆಲೆ ಕೊಡಬೇಕು. ನೀವು ಬ್ರಾಹ್ಮಣನು ಅಂತಂದರೆ ಅವನು ದೇವರ ಪ್ರತಿನಿಧಿ. ನೀವು ಬ್ರಾಹ್ಮಣರಿಗೆ ಎಷ್ಟು ಮರ್ಯಾದೆ ಕೊಡ್ತೀರೋ ಅಷ್ಟು ಕೊಟ್ಟರೆ ಮಾತ್ರ ದೇವ್ರಿಗೆ ಪ್ರೀತಿಯಾಗೋದು. ಆಮೇಲೆ ಬ್ರಾಹ್ಮಣರಿಗೆ ದಕ್ಷಿಣೆಗಳು ಕೊಡಬೇಕು, ಬ್ರಾಹ್ಮಣರಿಗೆ ಪಾದಪೂಜೆಗಳು ಮಾಡ್ಕೊಳ್ಬೇಕು. ಇದನ್ನೆಲ್ಲ ಶ್ರೀಕೃಷ್ಣ ಆ ಒಂದು ಯುದ್ಧ ನಡೀತಾ ಇರ್ತಕ್ಕಂಥ ಯುದ್ಧ ಭೂಮಿನಲ್ಲಿ ಕೂತ್ಕೊಂಡು ಅವನು ಇದೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣರು, ಅದರಲ್ಲೂ ಬ್ರಾಹ್ಮಣರು ವಿಶೇಷವಾಗಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು, ಬ್ರಾಹ್ಮಣರಿಗೆ ಧರ್ಮ ಕೊಡಬೇಕು, ಬ್ರಾಹ್ಮಣರಿಗೆ ಬೈಬಾರ್ದು, ಬ್ರಾಹ್ಮಣರು ದೈವಾಂಶ ಸಂಭೂತರು, ದೇವರೇ ಪ್ರತಿರೂಪಗಳು, ಇವೆಲ್ಲ ಹೇಳಲಿಕ್ಕೆ ಕೃಷ್ಣ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಕೃಷ್ಣ ಭಕ್ತ ಮತ್ತು ಭಗವಂತ, ಭೂಮಿ ಮತ್ತು ಆ ಪರಮಾತ್ಮ, ಆ ನಿರಾಕಾರ ಶಿವ ಏಕೇಶ್ವರ, ಆ ಏಕೇಶ್ವರ ಇಬ್ಬರ ಮಧ್ಯದಲ್ಲಿ ಒಬ್ಬರು ಸಾಧನಾ ವಸ್ತುವಾಗಿ ನಿಂತಿದ್ರು ಅಷ್ಟೇ. ಕೃಷ್ಣ ಸಾಧನಾ ವಸ್ತು ಅಂತಂದರೆ ಮೀಡಿಯಾ, ಮಾಧ್ಯಮವಾಗಿ ಕೃಷ್ಣ ನಿಂತಿದ್ದರು. ಆ ಪರಮಾತ್ಮ ನಿರಾಕಾರ ಶಿವ ಕೃಷ್ಣನ ಆತ್ಮವನ್ನು, ಕೃಷ್ಣನ ದೇಹವನ್ನು ಅವನು ಮೀಡಿಯಾ ಆಗಿ, ಒಂದು ಮಧ್ಯವರ್ತಿಯಾಗಿ ತಗೊಂಡು ಈ ಜಗತ್ತಿಗೆ ಆ ಜ್ಞಾನವನ್ನು, ಶಿವಜ್ಞಾನವನ್ನು, ಪರಮಜ್ಞಾನವನ್ನು ಕೊಟ್ಟಿದ್ದಾರೆ ಹೊರತು ಯಾವ ಒರಿಜಿನಲ್ಲು ನೀವು ಓದಬೇಕು. ಯಾರ್ಯಾರೋ ಬರೆದಿರ್ತಕ್ಕಂಥ ಭಗವದ್ಗೀತೆಗಳನ್ನು ಓದಿದ್ರೆ ಈ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಮೂಲ ಶ್ಲೋಕಗಳು ಎಲ್ಲಿದ್ದಾವ ಹುಡುಕಿ ಆ ಮೂಲ ಶ್ಲೋಕಗಳನ್ನು ಓದಿದಾಗ ಯಾವುದೇ ಅಧ್ಯಾಯದಲ್ಲೂ ಸಹ ಶ್ರೀಕೃಷ್ಣ ನಾನೇ ದೇವರು, ನಾನೇ ಎಲ್ಲ ಸೃಷ್ಟಿಸಿದ್ದು, ನನ್ನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಎಲ್ಲೂ ಕೂಡ ಹೇಳೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟೀಕರಣ ಮಾಡ್ಕೊಳ್ಬೇಕು. ಈಗ ನನ್ನ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಯಾವುದೇ ಪುರೋಹಿತರಿರ್ಬೋದು ಅಥವಾ ಶಾಸ್ತ್ರಿಗಳಿರ್ಬೋದು, ನೀವು ಶ್ಲೋಕಗಳನ್ನು ಒಂದೊಂದರಲ್ಲೂ ಕೂಡ ಓದ್ತಾ ಹೋಗ್ರಿ. ಯಾವ ಶ್ಲೋಕದಲ್ಲೂ ಕೂಡ ಕೃಷ್ಣ ವ್ಯಕ್ತಿ ಪೂಜೆ ಮಾಡಿರಿ ಹೇಳಿಲ್ಲ. ಸೃಷ್ಟಿಗಳಲ್ಲಿರ್ತಕ್ಕಂಥ ಈ ವಸ್ತುಗಳಿಗೂ ಹೇಳಿಲ್ಲ, ವ್ಯಕ್ತಿಗಳಿಗೂ ಹೇಳಿಲ್ಲ. ಆ ಪರಮಾತ್ಮ ನಿರಾಕಾರ ಶಿವ ಏಕೇಶ್ವರನ ಒಬ್ಬನಿದ್ದಾನೆ, ಅವನು ಮಾತ್ರ ದೇವರು, ಅವನ್ನ ಬಿಟ್ಟರೆ ಅನ್ಯ ದೇವರಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.